ನಮಸ್ತೆ ಎಲ್ಲರಿಗೂ. ಪದ್ಮಾ ಜ್ಯೋತಿಷ್ಯ ಶಾಸ್ತ್ರಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ಒಂದು ಸಿಂಹ ರಾಶಿಯವರ ಬಗ್ಗೆ ಏನೆಲ್ಲ ಶುಭ ಫಲಗಳು ಇವೆ ಅಂತ ಇವಾಗ ನಾವು ನೋಡ್ತಾ ಹೋಗೋಣ. ಈ ವಿಡಿಯೋನ ಫಸ್ಟ್ ಇಂದ ಹಿಡಿದು ಕೊನೆ ತನಕ ಸ್ಕಿಪ್ ಮಾಡ್ದಲೆ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮ್ಗೂ ಕೂಡ ಲಭಿಸುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನ ಮರಿಬೇಡಿ. ಈ ರಾಶಿಯವರು ಯಾರೆಲ್ಲ ಇದ್ದೀರಾ ಅವರು ಹೆಚ್ಚಾಗಿ ಈ ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಅನ್ನ ಹಾಕಿ. ಜೀವನದಲ್ಲಿ ಈಗ ಮನುಷ್ಯ ಅಂದ್ಮೇಲೆ ಈ ಕಷ್ಟ ಕಾರ್ಪಣ್ಯಗಳು ಸಹಜ ಬಂದೇ ಬರುತ್ತೆ. ಅದನ್ನ ನಾವು ಹೇಗೆ ನಿಭಾಯಿಸ್ಕೊಂಡು ಹೋಗ್ತೀವಿ ಅನ್ನೋದು ಇಲ್ಲಿ ಮುಖ್ಯ. ಆದಷ್ಟು ಜೀವನದಲ್ಲಿ ನಂಬಿಕೆ ಮತ್ತು ತಾಳ್ಮೆ ಇದ್ದಲ್ಲಿ ನೀವು ಯಾವುದೇ ಒಂದು ಕೆಲಸಕ್ಕೆ ಕೈ ಹಾಕಿದ್ರೂ ಆ ಕೆಲಸದಲ್ಲಿ ಉನ್ನತ ಸ್ಥಾನ, ಉನ್ನತ ಲಾಭ, ದ್ವಿಗುಣ ಲಾಭ ಅನ್ನೋದು ನಿಮ್ಗೆ ಸಿಗ್ತಾ ಹೋಗುತ್ತೆ. ನನ್ನ ಆತ್ಮೀಯ ಸಿಂಹರಾಶಿಯವರೇ, ಈ ಸಿಂಹರಾಶಿಯವರ ಶಿರಸ್ಸಿನ ಮೇಲಿರುವ ದಿವ್ಯ ಅಭಯ ಹಸ್ತ ನಿಮ್ಮ ಜೀವನದಲ್ಲಿ ಎಂತಹದ್ದೇ ಈ ಘೋರ ಕಷ್ಟಗಳು ಎದುರಾದರೂ, ಎಂಥದ್ದೇ ಅಗ್ನಿ ಪರೀಕ್ಷೆಗಳು ಬಂದರೂ ನಿಮ್ಮನ್ನು ಯಾರೂ ಶಾಶ್ವತವಾಗಿ ಬೀಳಿಸಲು ಸಾಧ್ಯವಿಲ್ಲ. ಏಕೆಂದರೆ ನಿಮ್ಮ ತಲೆಯ ಮೇಲೆ ಯಾವುದೋ ಸಾಮಾನ್ಯ ಗ್ರಹಬಲವಲ್ಲ, ಸಾಕ್ಷಾತ್ ಜಗನ್ಮಾತೆಯಾದ ಮಹಾಕಾಳಿಯ ಉಗ್ರ ಹಾಗೂ ಪ್ರಚಂಡ ಅಭಯ ಹಸ್ತವಿದೆ. ಕಳೆದ ಹಲವು ವರ್ಷಗಳಿಂದ ನಿಮ್ಮ ಕಣ್ಣಿಗೆ ಕಾಣಿಸದಂತೆ, ನಿಮ್ಮ ಬುದ್ಧಿಗೆ ನಿಲುಕದಂತೆ ಒಂದು ಅಪಾರ ದೈವಿಕ ಶಕ್ತಿ ನಿಮ್ಮ ಸಿಂಹಾಸನವನ್ನು ರಕ್ಷಿಸುತ್ತಾ ಬಂದಿದೆ. ನಿಮ್ಮ ಗತಕಾಲದ ಪುಟಗಳನ್ನು ನೀವು ತಿರುವಿ ನೋಡಿದರೆ ಕನಿಷ್ಠ 3 ಬಾರಿ ನಿಮಗರಿವಿಲ್ಲದೆ ಬಂದ ದೊಡ್ಡ ವಿನಾಶದ ಸುಳಿಯಿಂದ ನೀವು ಪಾರಾಗಿದ್ರಿ. ಅಂದು ನೀವು ಅಂದುಕೊಂಡಿದ್ದ ಸನ್ನಿವೇಶಗಳು, ನಿಮ್ಮ ಯೋಜನೆಗಳು ಅಥವಾ ನಿಮ್ಮ ಕೈ ಸೇರಬೇಕಿದ್ದ ಅವಕಾಶಗಳು ಕೈ ತಪ್ಪಿ ಹೋದಾಗ, ಅಯ್ಯೋ ನನ್ನ ಗ್ರಹಚಾರವೇ ಸರಿಯಿಲ್ಲ, ವಿಧಿ ನನ್ನ ಮೇಲೆ ಗೋಳಾಡುತ್ತಿದೆ, ನಾನು ಸೋತು ಹೋದೆ ಎಂದು ಭಾವಿಸಿ ಕಣ್ಣೀರಿಟ್ಟಿದ್ರಿ. ಆದರೆ ಸತ್ಯ ಸಂಗತಿ ಏನು ಗೊತ್ತೇ? ಅಂದು ನೀವು ಸೋತಿದ್ದಲ್ಲ, ನಿಮ್ಮ ಶಿರಸ್ಸಿನ ಮೇಲಿದ್ದ ಮಹಾಕಾಳಿ ದೇವಿಯ ನಿಮ್ಮನ್ನು ಮುಂದಾಗಬಹುದಿದ್ದ ಮಹಾವಿನಾಶದಿಂದ ದೂರ ತಳ್ಳಿ ರಕ್ಷಿಸಿದ್ದಳು. ಇಂದು ನಾವು ಆ 3 ಮಹಾ ರಕ್ಷಣೆಗಳ ನಿಗೂಢ ರಹಸ್ಯವನ್ನ ಹಾಗೂ ನಿಮ್ಮ ವಿರುದ್ಧ ಸಂಚು ರೂಪಿಸುವ ಶತ್ರುಗಳ ವಿನಾಶದ ಹಾದಿಯನ್ನು ಅತ್ಯಂತ ಆಳವಾಗಿ ವಿಶ್ಲೇಷಿಸಲಿದ್ದೇವೆ. ನಿಮ್ಮ ಸ್ವಂತ ಕೋಪ ಮತ್ತು ಅಹಂಕಾರದ ವಿನಾಶದಿಂದ ಪಾರು. ಈ ಸಿಂಹರಾಶಿಯ ಪ್ರಥಮ ಹಾಗೂ ಅತ್ಯಂತ ಅಪಾಯಕಾರಿ ಶತ್ರು ಎಂದರೆ ಅದು ಹೊರಗಿನ ವ್ಯಕ್ತಿಗಳಲ್ಲ, ನಿಮ್ಮ ಒಳಗಿರುವ ಕ್ಷಣಿಕ ಉಗ್ರ ಕೋಪ. ಸಿಂಹರಾಶಿಯ ಅಧಿಪತಿ ಒಂದು ಸಾಕ್ಷಾತ್ ಸೂರ್ಯದೇವ. ಸೂರ್ಯನ ಅಗ್ನಿ ನಿಮ್ಮ ರಕ್ತನಾಳಗಳಲ್ಲಿ ಪ್ರವಹಿಸುತ್ತಿರುವುದರಿಂದ ಯಾರಾದರೂ ನಿಮ್ಮನ್ನು ಕೆರಳಿಸಿದರೆ ಅಥವಾ ನಿಮ್ಮ ಆತ್ಮಾಭಿಮಾನಕ್ಕೆ ಧಕ್ಕೆ ತಂದರೆ ನೀವು ಅಗ್ನಿ ಪರ್ವತದಂತೆ ಸ್ಫೋಟಗೊಳ್ತೀರಿ. ನಿಮ್ಮ ಜೀವನದಲ್ಲಿ ಒಂದು ಸಂದರ್ಭ ಬಂದಿತ್ತು, ನೀವು ಒಂದು ಮಹತ್ವದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಜ್ಜಾಗಿದ್ರಿ. ಅದು ನಿಮ್ಮ ವ್ಯಾಪಾರ ಆಗಿರ್ಬೋದು, ಹೂಡಿಕೆ, ಉದ್ಯೋಗ, ಕುಟುಂಬದ ಆಸ್ತಿ-ಪಾಸ್ತಿ ಅಥವಾ ಒಂದು ದೊಡ್ಡ ಒಪ್ಪಂದಕ್ಕೆ ಸಂಬಂಧಿಸಿದ್ದಾಗಿತ್ತು. ನಾನು ಹಿಂಜರಿಯುವುದಿಲ್ಲ, ನನ್ನ ನಿರ್ಧಾರವೇ ಅಂತಿಮ, ಈ ಸಮಾಜಕ್ಕೆ ಅಥವಾ ಜನರಿಗೆ ನಾನು ಕಮ್ಮಿ ಇಲ್ಲ ಎಂದು ತೋರಿಸಬೇಕು ಎಂಬ ಅಹಂ ಮತ್ತು ಕೋಪ ನಿಮ್ಮನ್ನು ಆವರಿಸಿತ್ತು. ಆ ಕ್ಷಣದಲ್ಲಿ ನೀವು ಆ ಹೆಜ್ಜೆ ಇಟ್ಟಿದ್ರೆ ಮುಂಬರುವ ಈ ಒಂದು 10 ಅಥವಾ 15 ವರ್ಷಗಳ ಕಾಲ ನೀವು ಚೇತರಿಸಿಕೊಳ್ಳಲಾಗದಷ್ಟು ಆರ್ಥಿಕ ಹಾಗೂ ಸಾಮಾಜಿಕ ಭಸ್ಮವಾಗುತ್ತಿದ್ರಿ. ಆದರೆ ಕಡೆಗಳಿಗೆಯಲ್ಲಿ ಏನಾಯಿತು? ನೀವು ನಂಬಿದ್ದ ವ್ಯಕ್ತಿ ಕೊನೆಯ ಕ್ಷಣದಲ್ಲಿ ಕೈಕೊಟ್ಟ, ಅಥವಾ ಒಂದು ಅನಿರೀಕ್ಷಿತ ಅಡೆತಡೆ, ಒಂದು ಯೋಜನೆ ಅರ್ಧಕ್ಕೆ ನಿಂತಿತು, ಇಲ್ಲವೇ ನಿಮ್ಮ ಮನಸ್ಸೇ ಅಂತಿಮ ಕ್ಷಣದಲ್ಲಿ ಬದಲಾಯಿತು. ಅಂದು ನೀವು ಎಲ್ಲವೂ ಸಿದ್ಧವಾಗಿದ್ದಾಗ ಆ ಅಡೆತಡೆ ಏಕೆ ಬಂತಪ್ಪ ಎಂದು ದೇವರಿಗೆ ಬೈದಿದ್ರಿ. ಆದರೆ ಅಂದು ನಿಮ್ಮ ಯೋಜನೆಗಳನ್ನು ತಡೆದು ನಿಲ್ಲಿಸಿದ್ದು ಸಾಕ್ಷಾತ್ ಮಹಾಕಾಳಿಯ ಮೊದಲ ರಕ್ಷಣಾ ಕವಚ. ನಿಮ್ಮ ಗೆಲುವಿನ ಹಿಂದೆ ಅಡಗಿದ್ದ ಬಹುದೊಡ್ಡ ಪತನವನ್ನು ತಡೆಯಲು ದೇವಿ ನಿಮ್ಮ ಮಾರ್ಗವನ್ನು ಕತ್ತರಿಸಿದ್ಲು. ಈ ಪ್ರತಿಷ್ಠೆ ಮತ್ತು ಸಮಾಜದಲ್ಲಿನ ಗೌರವದ ಒಂದು ರಕ್ಷಣೆ. ಸಿಂಹರಾಶಿಯವರಿಗೆ ಹಣ ಹೋದರೆ ಮತ್ತೆ ದುಡಿಯಬಹುದು ಎಂಬ ಆತ್ಮವಿಶ್ವಾಸ ಇದೆ. ಆದರೆ ತಮ್ಮ ಗೌರವ, ಪವಿತ್ರತೆ ಮತ್ತು ಹೆಸರಿಗೆ ಸಣ್ಣ ಕಳಂಕ ಬಂದರೂ ಸಹಿಸಲು ಸಾಧ್ಯವಿಲ್ಲ. ಅದು ಅವರ ಆತ್ಮಕ್ಕೆ ಚುಚ್ಚಿದಂತೆ. ನಿಮ್ಮ ವಿರುದ್ಧ 2ನೇ ಬಾರಿ ನಡೆದ ದಾಳಿ ನಿಮ್ಮ ಹಣದ ಮೇಲಲ್ಲ, ನಿಮ್ಮ ನಾಮಬಲ ಅಥವಾ ಪ್ರತಿಷ್ಠೆಯ ಮೇಲಾಗಿತ್ತು.
ನಿಮ್ಮನ್ನು ಅಹಂಕಾರಿ, ವಂಚಕ, ಕ್ರೂರಿ ಅಥವಾ ಸ್ವಾರ್ಥಿ ಎಂದು ಬಿಂಬಿಸಲು ನಿಮ್ಮ ಸುತ್ತಲಿನ ಕೆಲವರು ಒಂದು ಬೃಹತ್ ಚಕ್ರವ್ಯೂಹವನ್ನೇ ಎಣೆದಿದ್ರು. ಈ ಮೇಲಾಧಿಕಾರಿಗಳ ಬಳಿ, ಕುಟುಂಬದ ಹಿರಿಯರ ಬಳಿ ಅಥವಾ ಸಮಾಜದಲ್ಲಿ ನಿಮ್ಮ ಗೌರವವನ್ನು ಒಂದೇ ಕ್ಷಣದಲ್ಲಿ ಮಣ್ಣುಪಾಲು ಮಾಡಲು ಸುಳ್ಳು ಕಥೆಗಳನ್ನು ಸೃಷ್ಟಿಸಲಾಗಿತ್ತು. ನೀವು ವಿವರಣೆ ನೀಡುವ ಮುನ್ನವೇ ನಿಮ್ಮನ್ನು ತಪ್ಪಿತಸ್ಥನೆಂದು ನಿರ್ಧರಿಸುವ ವಾತಾವರಣ ನಿರ್ಮಾಣವಾಗಿತ್ತು. ಆದರೆ ಅಂತಿಮ ಕ್ಷಣದಲ್ಲಿ ಆಶ್ಚರ್ಯಕರ ರೀತಿಯಲ್ಲಿ ಪವಾಡ ನಡೆದು ಹೋಯಿತು. ನಿಮ್ಮನ್ನು ಕೆಳಗೆ ಬೀಳಿಸಲು ಬಂದವನೇ ತನ್ನ ಸ್ವಂತ ಮಾತಿನಲ್ಲಿ ಸಿಲುಕಿಕೊಂಡ. ಅವನ ಸುಳ್ಳಿನ ಒಂದೊಂದೇ ಮುಖವಾಡಗಳು ಕಳಚಿಬಿದ್ದವು. ಯಾರೋ ನಿಮ್ಮ ಮುಖಕ್ಕೆ ಮಸಿ ಬಳಿಯಲು ಬಂದಿದ್ರೋ ಅವರ ಸತ್ಯಾಸತ್ಯತೆಯೇ ಸಮಾಜದ ಮುಂದೆ ಪ್ರಶ್ನಾರ್ಹವಾಯಿತು. ನೀವು ಏನನ್ನೂ ವಿವರಣೆ ನೀಡದಿದ್ರೂ ಒಂದು ದೈವಿಕ ಶಕ್ತಿ ನಿಮ್ಮ ಸುತ್ತಲೂ ಸತ್ಯದ ಧರ್ಮ ಕವಚವನ್ನು ನಿರ್ಮಿಸಿ ನಿಮ್ಮ ಮೇಲಿದ್ದ ಕಳಂಕವನ್ನು ಗಾಳಿಯಲ್ಲಿ ತೂರಿ ಹೋಗುವಂತೆ ಮಾಡಿತು. ಈ ಮಹಾಕಾಳಿ ಶಕ್ತಿಯ ಪ್ರಚಂಡ ರಕ್ಷಣೆ ಹಾಗೂ ತಡೆ ಹಿಡಿಯಲಾಗದ ಸಿಂಹಾಸನದ ಒಂದು ರಹಸ್ಯವನ್ನು ನಾವು ನೋಡೋಣ. ಈ ಸಿಂಹರಾಶಿಯವರ ಜೀವನದಲ್ಲಿ ಈ ಶತ್ರುಗಳ ಒಂದು ಸುವರ್ಣ ಜಾಲ ಹಾಗೂ ವಂಚನೆಯಿಂದ ಒಂದು ರಕ್ಷಣೆ, ಜೀವನದಲ್ಲಿ ನಡೆದೇ ಮೂರನೇ ಒಂದು ರಕ್ಷಣೆ ಅತ್ಯಂತ ಘೋರ, ಅತ್ಯಂತ ಅಪಾಯಕಾರಿಯೂ ಆಗಿತ್ತು. ಏಕೆಂದರೆ ಈ ಬಾರಿ ಶತ್ರು ನಿಮ್ಮ ಮುಂದೆ ಆಯುಧ ಹಿಡಿದು ನೇರವಾಗಿ ಬರಲಿಲ್ಲ, ಬದಲಿಗೆ ಅತ್ಯಂತ ಆಕರ್ಷಕವಾದ ಸುವರ್ಣ ಜಾಲವನ್ನು ಬೀಸಿ ಬಂದಿದ್ದ. ನಿಮ್ಮ ಜೀವನದಲ್ಲಿ ಒಂದು ಅತ್ಯುತ್ತಮವಾದ ಅವಕಾಶ, ದೊಡ್ಡ ಮಟ್ಟದ ಪಾಲುದಾರಿಕೆ, ಹೊಸ ಬಿಸ್ನೆಸ್ ಆಫರ್ ಅಥವಾ ಒಬ್ಬ ಅತ್ಯಂತ ಪ್ರಭಾವಶಾಲಿ ವ್ಯಕ್ತಿಯ ಸಾಮೀಪ್ಯ ದೊರೆಯಿತು. ನಿಮ್ಮ ರಾಶಿಯ ಅಧಿಪತಿಯಾದ ಸೂರ್ಯನು ಇದು ನನ್ನ ಸಾಮ್ರಾಜ್ಯವನ್ನು ವಿಸ್ತರಿಸಲು ಬಂದ ಸುವರ್ಣ ಅವಕಾಶ ಎಂದು ಭಾವಿಸಿ ಆ ವ್ಯಕ್ತಿಯನ್ನು ಅಥವಾ ಆ ಯೋಜನೆಯನ್ನು ಸಂಪೂರ್ಣವಾಗಿ ನಂಬಿ ಹೆಜ್ಜೆ ಇಡಲು ನಿರ್ಧರಿಸಿದ. ಆದರೆ ಅಂತಿಮ ಕ್ಷಣದಲ್ಲಿ ಏನಾಯಿತು? ಆ ವ್ಯಕ್ತಿಯೊಂದಿಗೆ ಸಣ್ಣ ಭಿನ್ನಾಭಿಪ್ರಾಯ ಬಂದು ಸಂಪರ್ಕ ಕಡಿತಗೊಂಡಿತು, ಅಥವಾ ಆ ಬೃಹತ್ ಆಫರ್ ನಿಮ್ಮ ಕೈಜಾರಿ ಬೇರೆಯವರ ಪಾಲಾಯಿತು. ನೀವು ಜೀವತಃ ನಂಬಿದ್ದ ಒಪ್ಪಂದವು ಇದ್ದಕ್ಕಿದ್ದಂತೆ ಮುರಿದು ಬಿತ್ತು. ಅಂದು ನೀವು ಭಾಗ್ಯವೇ ನನ್ನ ವಿರುದ್ಧವಾಗಿದೆ, ನನ್ನ ಕೈಗೆ ಬಂದ ತುತ್ತು ಬಾಯಿಗೆ ತಲುಪಲಿಲ್ವಲ್ಲ ಎಂದು ದುಃಖದ ಸಾಗರದಲ್ಲಿ ಮುಳುಗಿದ್ರಿ. ಆದರೆ ಕಾಲಕ್ರಮೇಣ ಆ ವ್ಯಕ್ತಿಯ ಅಥವಾ ಆ ಆಫರ್ನ ನಿಜವಾದ ಕರಾಳ ಮುಖವಾಡ ಸಮಾಜದ ಮುಂದೆ ಬಾಗಿಲಿಗೆ ತೆರೆದುಕೊಂಡಿತು. ಯಾರು ನಿಮಗೆ ಆಫರ್ ನೀಡಿದ್ರೋ ಅವರು ನಿಮ್ಮ ಗೌರವವನ್ನು ಬಲಿಪಶು ಮಾಡಲು, ನಿಮ್ಮ ಆಸ್ತಿ ಪಾಸ್ತಿಯನ್ನು ಮುಟ್ಟುಗೋಲು ಹಾಕಿಕೊಳ್ಳಲು ಅಥವಾ ನಿಮ್ಮನ್ನು ತಮ್ಮ ಗುಲಾಮನನ್ನಾಗಿ ಮಾಡಲು ಆ ಸುವರ್ಣ ಜಾಲ ಹೆಣೆದಿದ್ರು. ಅಂದು ಆ ಬಾಗಿಲು ಮುಚ್ಚಿದೇ ಹೋಗಿದ್ರೆ ಇಂದು ನಿಮ್ಮ ಆತ್ಮಾಭಿಮಾನ, ನಿಮ್ಮ ಸಂಪತ್ತು ಮತ್ತು ನಿಮ್ಮ ಸ್ವತಂತ್ರ ಜೀವನವೇ ಬಲಿಯಾಗುತ್ತಿತ್ತು. ದೇವಿಯು ನಿಮಗೆ ಹೂವಿನ ಹಾರವನ್ನು ತಂದುಕೊಡಲಿಲ್ಲ, ಬದಲಿಗೆ ನಿಮಗರಿವಿಲ್ಲದೆ ಬರುವ ಅಪಾಯದ ಮಾರ್ಗವನ್ನೇ ಮುರಿದು ಹಾಕಿದ್ಲು. ಈ ಸಿಂಹರಾಶಿಯ ಅಧಿಪತಿ ಸೂರ್ಯ ಹಾಗೂ ಮಹಾಕಾಳಿಯ ರಹಸ್ಯದ ಒಂದು ಬಾಂಧವ್ಯವನ್ನು ನೋಡೋಣ. ಸಿಂಹರಾಶಿಯ ಮೂಲ ಶಕ್ತಿ ಅಂದ್ರೇ ಸಾಕ್ಷಾತ್ ಸೂರ್ಯ ಭಗವಾನರು. ಸೂರ್ಯನು ನಿಮಗೆ ನೀಡುವ ಗುಣಗಳು ಈ ರಾಜಪ್ರಭುತ್ವ, ಸಮಾಜದಲ್ಲಿ ಎಲ್ಲರಿಗಿಂತ ಭಿನ್ನವಾಗಿ ನಿಲ್ಲುವ ಒಂದು ತೇಜಸ್ಸು ನೀಡ್ತಾರೆ. ಧೈರ್ಯ ಮತ್ತು ನಾಯಕತ್ವದ ಗುಣ ನಿಮ್ಮಲ್ಲಿ ಅಪಾರ. ಎಂತಹದ್ದೇ ಸಂಕಷ್ಟ ಬಂದರೂ ಕೂಡ ಸಿಂಹದಂತೆ ಎದೆಗುಂದದೆ ನಿಲ್ಲುವ ಒಂದು ಧೈರ್ಯ ನಿಮ್ಮಲ್ಲಿ ಸದಾ ಇರುತ್ತೆ. ಸಿಂಹಾಸನದ ಒಂದು ಹಸಿವು, ಯಾರ ಕೆಳಗೂ ಗುಲಾಮನಾಗಿರದೆ ಸ್ವಂತ ಬಲದಿಂದ ಸಾಮ್ರಾಜ್ಯ ಕಟ್ಟುವುದು. ಆದರೆ ನೆನಪಿಡಿ, ಸೂರ್ಯನು ನಿಮಗೆ ಶಿರಸ್ಸಿನ ಮೇಲೆ ಈ ಮಕುಟವನ್ನು ಕಿರೀಟ ನೀಡಿದರೆ ಆ ಸಿಂಹಾಸನದ ಹಿಂದೆ ನಿಂತು ಶತ್ರುಗಳ ಕಣ್ಣಿಗೆ ಕಾಣದ ಕತ್ತಲೆಯನ್ನು ಕಾಯುವ ಈ ದಿವ್ಯ ಪ್ರಹರಿ ಸಾಕ್ಷಾತ್ ಮಹಾಕಾಳಿ. ಸೂರ್ಯನು ಸಮಾಜದಲ್ಲಿ ಬೆಳಕನ್ನು ನೀಡಿದರೆ ಆ ಬೆಳಕಿನ ಹಿಂದೆ ಅಡಗಿರುವ ದುಷ್ಟರ ಕರಾಳ ಮುಖಗಳನ್ನು ನಿಮಗಾಗಿ ಬಯಲು ಮಾಡುವವಳು ಮಹಾಕಾಳಿ. ಅದಕ್ಕಾಗಿಯೇ ಶತ್ರುಗಳು ಎಷ್ಟೇ ಬಲಶಾಲಿಗಳಾಗಿದ್ದರೂ, ಎಷ್ಟೇ ಪಕ್ಕ ಯೋಜನೆ ರೂಪಿಸಿದರೂ ಈ ಕಡೆ ಗಳಿಗೆಯಲ್ಲಿ ನಿಮ್ಮ ಸಿಂಹಾಸನವನ್ನು ಅಲ್ಲಾಡಿಸಲು ಸಾಧ್ಯವಾಗಲಿಲ್ಲ. ಈ ಮಹಾಕಾಳಿಯ ಪ್ರಚಂಡ ಕೋಪ, ನಿಮ್ಮಲ್ಲಿರುವ ಈ ಒಂದು 3 ಕೆಟ್ಟ ಅಭ್ಯಾಸಗಳನ್ನು ತಕ್ಷಣವೇ ಬದಲಾಯಿಸಿಕೊಳ್ಳಿ. ನಿಮ್ಮನ್ನು ಇಷ್ಟೆಲ್ಲ ರಕ್ಷಿಸಿದ ಈ ಜಗನ್ಮಾತೆ ಮಹಾಕಾಳಿ
ಪ್ರಸ್ತುತ ನಿಮ್ಮ ಮೇಲೆಯೇ ತೀವ್ರ ಕೋಪಗೊಂಡಿದ್ದಾಳೆ. ದೇವಿಯ ಉಗ್ರ ದೃಷ್ಟಿ ನಿಮ್ಮ 3 ಅತ್ಯಂತ ಕೆಟ್ಟ ಅಭ್ಯಾಸಗಳ ಮೇಲೆ ಬಿದ್ದಿದೆ. ಒಂದು ವೇಳೆ ನೀವು ಈ 3 ತಪ್ಪುಗಳನ್ನು ತಕ್ಷಣವೇ ಸರಿಪಡಿಸಿ ನೀವು ಕೊಳ್ಳದಿದ್ರೆ ಮುಂಬರುವ ದಿನಗಳಲ್ಲಿ ದೊರೆಯುವ ಬೃಹತ್ ಅವಕಾಶವನ್ನು ನಿಮ್ಮ ಸ್ವಂತ ಕೈಯಾರೆ ಹಾಳು ಮಾಡಿಕೊಳ್ತೀರಿ. ನಿಮ್ಮ ಪ್ರಚಂಡ ಕೋಪದ ಒಂದು ದುರುಪಯೋಗ. ಯಾರೋ ಒಬ್ಬ ತೃಣ ಸಮಾನ ಅಲ್ವಾ ವ್ಯಕ್ತಿ ನಿಮ್ಮನ್ನು ಉದ್ವೇಗಿಸಿದ ತಕ್ಷಣ ನೀವು ಅಗ್ನಿಪರ್ವತದಂತೆ ಸ್ಫೋಟಗೊಳ್ತೀರ. ಪ್ರತಿಯೊಂದು ಸಣ್ಣ ಮಾತಿಗೆ ಪ್ರತಿಯೊಬ್ಬ ಮೂರ್ಖನಿಗೆ ಪ್ರತಿಕ್ರಿಯೆ ನೀಡುವುದು ನಿಮ್ಮ ರಾಜಗಾಂಭೀರ್ಯಕ್ಕೆ ಶೋಭೆಯಲ್ಲ. ನಿಮ್ಮೊಳಗಿರುವ ರಾಜಸಿಕ ಅಗ್ನಿಯನ್ನು ಬೃಹತ್ ಸಾಮ್ರಾಜ್ಯ ಕಟ್ಟಲು ಬಳಸಿರಿ. ಅದನ್ನು ಸಣ್ಣ ಪುಟ್ಟ ಜಗಳಗಳಲ್ಲಿ ಬೂದಿ ಮಾಡಬೇಡಿ. ಇನ್ನು ಮುಂದೆ ನಿಮ್ಮನ್ನು ಯಾರು ಕೆರಳಿಸುತ್ತಾರೋ ಅವರಿಗೆ ತಕ್ಷಣ ಉತ್ತರ ಕೊಡಬೇಡಿ. ನಿಮ್ಮ ಮುಂದಿನ ಬೃಹತ್ ಗೆಲುವೆ ಅವರಿಗೆ ಮುಖ ಮೂತಿ ಇಲ್ಲದಂತೆ ಕೊಡುವ ಉತ್ತರವಾಗಬೇಕು. ಅರ್ಹ ವ್ಯಕ್ತಿಯ ಹಕ್ಕನ್ನು ಕಸಿಯುವುದು ಅಥವಾ ಕಡೆಗಣಿಸುವುದು. ನಿಮ್ಮ ಜೊತೆ ನಿಂತು ದುಡಿದ, ನಿಮಗಾಗಿ ಶ್ರಮಿಸಿದ ಅರ್ಹ ವ್ಯಕ್ತಿಯ ಶ್ರೇಯಸ್ಸನ್ನು ಅಂದರೆ ಕ್ರೆಡಿಟ್ ನೀವು ಕಸಿದುಕೊಂಡಿದ್ರೆ ಅಥವಾ ಅವರನ್ನು ಸಣ್ಣವರೆಂದು ಭಾವಿಸಿ ಕಡೆಗಣಿಸಿದ್ರೆ ದೇವಿಯ ಕೋಪ ನಿಶ್ಚಿತ. ಸೂರ್ಯನು ಜಗತ್ತಿಗೆ ಬೆಳಕು ನೀಡುತ್ತಾನೆಯೇ ಹೊರತು ಬೇರೆಯವರ ಬೆಳಕನ್ನು ಕಸಿಯುವುದಿಲ್ಲ. ಇನ್ನು ಮುಂದೆ ನಿಮ್ಮ ಕೆಳಗೆ ಕೆಲಸ ಮಾಡುವವರ ಅಥವಾ ನಿಮಗೆ ಸಹಾಯ ಮಾಡಿದವರ ಶ್ರಮವನ್ನು ಮುಕ್ತವಾಗಿ ಹೊಗಳಿ ಅವರ ಹಕ್ಕನ್ನು ಅವರಿಗೆ ನೀಡಿ. ನಿಮ್ಮ ಮುಂದಿನ ತಂತ್ರಗಳನ್ನು ಮೊದಲೇ ಬಹಿರಂಗಪಡಿಸುವುದು ಸಿಂಹರಾಶಿಯ ಅತ್ಯಂತ ಅಪಾಯಕಾರಿ ಅಭ್ಯಾಸ. ಯಾವುದೇ ಹೊಸ ಯೋಜನೆ ಬಂದರೂ ಉತ್ಸಾಹ ತಡೆಯಲಾರದೆ ನಂಬಿಕಸ್ಥರೆಂದು ಭಾವಿಸಿ ಎಲ್ಲರ ಬಳಿ ಹೇಳಿಕೊಂಡು ತಿರುಗುವುದು. ರಹಸ್ಯದ ಬಾಗಿಲು ತೆರೆಯಬೇಡಿ. ನಿಮ್ಮ ಮುಂದಿನ ಹೆಜ್ಜೆ ಏನು, ಯಾರನ್ನು ಭೇಟಿಯಾಗಲಿದ್ದೀರಿ, ಯಾವ ಬಿಸ್ನೆಸ್ ಆರಂಭಿಸಲಿದ್ದೀರಿ ಎಂಬುದನ್ನು ಈ ಕೆಲಸ ಮುಗಿಯುವವರೆಗೆ ಯಾರಿಗೂ ಕೂಡ ಹೇಳಬೇಡಿ. ಶತ್ರುವಿಗೆ ನಿಮ್ಮ ಸಮಾಜದ ನಕ್ಷೆಯನ್ನು ನೀವೇ ತಲುಪಿಸುವುದನ್ನು ಆದಷ್ಟು ನಿಲ್ಲಿಸಿ. ಈ ಮಹಾಕಾಳಿಯ ಈ 3 ಶತ್ರುಗಳ ವಿನಾಶದ ಪ್ರಚಂಡ ಭವಿಷ್ಯವಾಣಿ ಇವಾಗ ನಾವು ನೋಡೋಣ. ಸಿಂಹಾಸನದ ಮೇಲೆ ಕಣ್ಣಿಟ್ಟಿರುವ 3 ಶಕ್ತಿಗಳು ಮತ್ತು ಅವರ ಕರಾಳ ಅಂತಿಮ ಪತನ. ಸಿಂಹರಾಶಿಯವರ ಸಾರ್ವಭೌಮತ್ವವನ್ನು ಸಹಿಸದೆ ನಿಮ್ಮನ್ನು ಅಧಿಕಾರ ಹಾಗೂ ಗೌರವದ ಪೀಠದಿಂದ ಕೆಳಗೆ ತಳ್ಳಲು ಪ್ರಸ್ತುತ ಈ ಒಂದು 3 ಪ್ರಮುಖ ಶಕ್ತಿಗಳು ರಹಸ್ಯವಾಗಿ ಸಂಚು ರೂಪಿಸುತ್ತಿವೆ. ಆದರೆ ಸಾಕ್ಷಾತ್ ಮಹಾಕಾಳಿಯ ಉಗ್ರ ದೃಷ್ಟಿ ಅವರ ಮೇಲೆ ಬಿದ್ದಿರುವುದರಿಂದ ಅವರು ನಿಮ್ಮ ವಿರುದ್ಧ ಹೆಣೆಯುವ ಕುತಂತ್ರಗಳೇ ಅವರ ವಿನಾಶಕ್ಕೆ ಮುನ್ನುಡಿಯನ್ನು ಬರೆಯುತ್ತಿವೆ. ನಿಮ್ಮ ಕುರ್ಚಿ ಹಾಗೂ ಅಧಿಕಾರದ ಮೇಲೆ ಕಣ್ಣಿಟ್ಟಿರುವ ಕಪಟಿ. ಆ ವ್ಯಕ್ತಿಗೆ ನಿಮ್ಮ ಹಣಕ್ಕಿಂತ ಹೆಚ್ಚಾಗಿ ನಿಮ್ಮ ಅಧಿಕಾರ ಬೇಕಾಗಿದೆ. ಇಲ್ಲಿ ಕುರ್ಚಿ ಎಂದರೆ ಕೇವಲ ಆಫೀಸಿನ ಉದ್ಯೋಗ ಅಥವಾ ಹುದ್ದೆ ಮಾತ್ರವಲ್ಲ, ನಿಮ್ಮ ಕುಟುಂಬದಲ್ಲಿ ಅಂತಿಮ ನಿರ್ಧಾರ ತೆಗೆದುಕೊಳ್ಳುವ ಮುಖ್ಯ ಸ್ಥಾನ. ನಿಮ್ಮ ಉದ್ಯಮದಲ್ಲಿ ಅಥವಾ ಉದ್ಯೋಗದಲ್ಲಿ ಇರುವ ನಿರ್ಣಾಯಕ ಒಂದು ಅಧಿಕಾರ. ಸಮಾಜದಲ್ಲಿ ಅಥವಾ ಸ್ನೇಹಿತರ ಬಳಗದಲ್ಲಿ ನಿಮಗಿರುವ ರಾಜಮರ್ಯಾದೆ. ಈ ಶತ್ರು ನೇರವಾಗಿ ಬಂದು ನಿಮ್ಮೊಂದಿಗೆ ಯುದ್ಧ ಮಾಡುವುದಿಲ್ಲ. ಬದಲಿಗೆ ಅತ್ಯಂತ ಸೂಕ್ಷ್ಮವಾಗಿ ನಿಮ್ಮ ಸಣ್ಣ ತಪ್ಪುಗಳನ್ನು ದೊಡ್ಡದು ಮಾಡಿ ಬಿಂಬಿಸುತ್ತಾನೆ. ಇವನಿಗೆ ಕೋಪ ಜಾಸ್ತಿ. ಇವನು ಯಾರ ಮಾತು ಕೇಳುವುದಿಲ್ಲ. ಇವನಿಗೆ ಜವಾಬ್ದಾರಿ ನೀಡುವುದು ಅಪಾಯ ಎಂದು ನಿಮ್ಮ ಸುತ್ತಲಿರುವವರ ಮನಸ್ಸಿನಲ್ಲಿ ವಿಷಬೀಜ ಬಿತ್ತುತ್ತಾನೆ. ನಿಮ್ಮನ್ನು ನೂಕಿ ಕೆಳಗೆ ಬೀಳಿಸುವುದಕ್ಕಿಂತ ಹೆಚ್ಚಾಗಿ ಜನರೇ ಸ್ವತಃ ಇವನಿಗೆ ಅರ್ಹತೆ ಇಲ್ಲ ಎಂದು ಹೇಳುವಂತಹ ಕೃತಕ ವಾತಾವರಣ ನಿರ್ಮಿಸಲು ಪ್ರಯತ್ನಿಸುತ್ತಾನೆ. ಈ ಮಹಾಕಾಳಿಯ ಪ್ರಚಂಡ ನ್ಯಾಯ. ಈ ಶತ್ರು ಯಾರ ಬೆಂಬಲ ನೆಚ್ಚಿಕೊಂಡು ಆಟವಾಡುತ್ತಿದ್ದಾನೋ ಅದೇ ಬೆಂಬಲದ ಬೇರನ್ನೇ ದೇವಿಯು ಕತ್ತರಿಸಿ ಹಾಕ್ತಾಳೆ. ಅಂತಿಮ ಕ್ಷಣದಲ್ಲಿ ಅವನ ಜೊತೆಗಿದ್ದವರೇ ಅವನ ನಿಜವಾದ ಮುಖವಾಡವನ್ನು ಕಂಡು ದೂರವಾಗ್ತಾರೆ. ಆ ವ್ಯಕ್ತಿಯ ಅತಿಯಾದ ಆತುರ ಹಾಗೂ ಕಪಟತನವೇ ಅವನ ನೈಜ ರೂಪವನ್ನು ಬಯಲು ಮಾಡುತ್ತೆ. ನಿಮ್ಮ ಪ್ರತಿಷ್ಠೆ ಮತ್ತು ಚಾರಿತ್ರ್ಯದ ಹರಣ ಮಾಡಲು ಬಂದ ದ್ರೋಹಿ ಆ ವ್ಯಕ್ತಿ. ನಿಮ್ಮ ಮುಂದೆ ನೇರವಾಗಿ ನಿಂತು ಹೋರಾಡುವ ಧೈರ್ಯವಿಲ್ಲದ ಕಂಟಕ. ಇವನು ನಿಮ್ಮ ಚಾರಿತ್ರ್ಯ ಹಾಗೂ ಈ ಸಾಮಾಜಿಕ ಇಮೇಜ್ ಮೇಲೆ ಈ ಕೆಸರೆರಚಲು ಬಂದಿರೋದು. ಇವನು ಸ್ವಾರ್ಥಿ, ಅಹಂಕಾರಿ, ಬೇರೆಯವರನ್ನು ತುಳಿಯುವವನು ಎಂದು ಸಮಾಜದಲ್ಲಿ ನಿಮ್ಮ ಬಗ್ಗೆ ಅಪಪ್ರಚಾರ ಮಾಡ್ತಾನೆ. ನಿಮ್ಮ ಸಣ್ಣ ಪುಟ್ಟ ಕೊರತೆಗಳ ಜೊತೆಗೆ ಬೃಹತ್ ಸುಳ್ಳುಗಳನ್ನು ಬೆರೆಸಿ ವಿಷಕಾರಿ ಕಥೆಗಳನ್ನು ಹೆಣೆಯುತ್ತಾನೆ. ಈ ದೇವಿಯ ಪ್ರಚಂಡ ತೀರ್ಪು. ಮಹಾಕಾಳಿ ಈ ಶತ್ರುವನ್ನು ತಕ್ಷಣ ತಡೆಯುವುದಿಲ್ಲ. ಬದಲಿಗೆ ಅವನಿಗೆ ಅಗತ್ಯಕ್ಕಿಂತ ಹೆಚ್ಚಾಗಿ ಮಾತನಾಡಲು ಅವಕಾಶವನ್ನು ಕೊಡ್ತಾಳೆ.
ಅವನು ತನ್ಮಯತೆಯಿಂದ ಸುಳ್ಳು ಹೇಳುತ್ತಾ ಹೋಗಿ ತಾನೇ ಹೇಳಿದ ಮಾತುಗಳಲ್ಲಿ ಪರಸ್ಪರ ಈ ವಿರೋಧಾಭಾಸಗಳನ್ನು ಸೃಷ್ಟಿಕೊಳ್ತಾನೆ. ಯಾವುದೇ ಸಾಕ್ಷಿ ಆಧಾರವಿಲ್ಲದೆ ಅವನು ಆಡುವ ಅತಿಯಾದ ನಿಂದನಾತ್ಮಕ ಮಾತುಗಳೇ ಅವನ ಸ್ವಂತ ಚಾರಿತ್ರಕ್ಕೆ ಕೊಳ್ಳಿ ಇಡುತ್ತವೆ. ಜನರೇ ಅವನನ್ನು ಇವನಿಗೆ ಅಸೂಯೆ ಜಾಸ್ತಿ, ಇವನ ಮಾತು ನಂಬಬಾರದು ಎಂದು ಬಹಿಷ್ಕರಿಸುತ್ತಾರೆ. ನಿಮ್ಮ ಕೋಪವನ್ನು ಆಯುಧವಾಗಿಸಿಕೊಳ್ಳುವ ಈ ಕಪಟಿ ಪ್ರಚೋದಕ, ಈ ಶತ್ರು ಅತ್ಯಂತ ಅಪಾಯಕಾರಿ. ಏಕೆಂದರೆ ಇವನಿಗೆ ನಿಮ್ಮ ದೌರ್ಬಲ್ಯ ಸಂಪೂರ್ಣವಾಗಿ ತಿಳಿದಿರುತ್ತೆ. ಯಾವ ಮಾತನಾಡಿದರೆ ನಿಮ್ಮ ರಕ್ತ ಕುದಿಯುತ್ತೆ, ಯಾವ ನಿಂದನೆಗೆ ನೀವು ತಕ್ಷಣ ಸ್ಫೋಟಗೊಳ್ತೀರಿ ಎಂಬುದು ಇವನಿಗೆ ಗೊತ್ತು. ಇವನು ಬೇಕೆಂದೇ ಸಭೆಯಲ್ಲಿ ಅಥವಾ 4 ಜನರ ಮುಂದೆ ನಿಮ್ಮನ್ನು ಕೆರಳಿಸುವ ಮಾತುಗಳನ್ನಾಡ್ತಾನೆ. ಇವನ ಮೂಲ ಉದ್ದೇಶ ತಾನು ಉದ್ರೇಕಿಸಿ ನಿಮ್ಮಿಂದ ಅಸಭ್ಯ ಅಥವಾ ಉಗ್ರ ಪ್ರತಿಕ್ರಿಯೆ ಬರುವಂತೆ ಮಾಡೋದು. ಅಂತಿಮವಾಗಿ ಇಡೀ ಸಮಾಜದ ಮುಂದೆ ನೋಡಿ ಇವನೇ ತಪ್ಪುಗಾರ ಎಂದು ನಿಮ್ಮನ್ನು ನಿಲ್ಲಿಸುವುದು. ಸಿಂಹರಾಶಿಗೆ ಆದಷ್ಟು ಪ್ರಚಂಡ ಎಚ್ಚರಿಕೆ. ಯಾರು ನಿಮ್ಮನ್ನು ತೀವ್ರವಾಗಿ ಉದ್ವೇಗಿಸುತ್ತಾರೋ ಅವರಿಗೆ ಕನಿಷ್ಠ ಪ್ರತಿಕ್ರಿಯೆಯನ್ನು ನೀಡಬೇಡಿ. ನಿಮ್ಮ ಮೌನವೇ ಆ ಶತ್ರುವಿನ ಎದೆಯನ್ನು ಸವೆಯುವಂತೆ ಮಾಡೋದು. ನೀವು ಪ್ರಶಾಂತವಾಗಿದ್ದಷ್ಟು ಆ ಶತ್ರು ಗೊಂದಲಕ್ಕೀಡಾಗಿ ತನ್ನ ಮುಂದಿನ ಕುತಂತ್ರಗಳನ್ನು ತಾನೇ ಬಯಲು ಮಾಡಿಕೊಂಡು ಸರ್ವನಾಶವಾಗ್ತಾನೆ. ಮಹಾಕಾಳಿಯ ಅನುಗ್ರಹ ಪಡೆಯಲು 3 ಸುಲಭ ಹಾಗೂ ಪ್ರಚಂಡ ದೈವಿಕ ನಿಯಮಗಳು ನಾವು ನೋಡೋಣ. ಈ ಸಪ್ತಾಹಕ್ಕೆ 1 ದಿನ ಮೌನ ಶಿಸ್ತು. ವಾರದಲ್ಲಿ 1 ದಿನ ಕನಿಷ್ಠ 2 ಗಂಟೆಗಳ ಕಾಲ ಯಾವುದೇ ಜಗಳ, ಅಸಮಾಧಾನ ಅಥವಾ ದೂರುಗಳಿಲ್ಲದೆ ಮೌನವಾಗಿ ಇರಿ. ನಿಮ್ಮೊಳಗಿನ ಉಗ್ರ ಅಗ್ನಿಯನ್ನು ಹದ್ದುಬಸ್ತಿನಲ್ಲಿ ಇಡುವ ಕಲೆಯಿರಿ. ದುರ್ಬಲರ ಆಸರೆಯಾಗಿರಿ. ನಿಮ್ಮ ಕೆಳಗೆ ಕೆಲಸ ಮಾಡುವ ಸಿಬ್ಬಂದಿ ಆಗಿರ್ಬೋದು, ಬಡವರು ಅಥವಾ ಅಸಹಾಯಕರ ಗೌರವವನ್ನು ಯಾರಾದರೂ ಧಕ್ಕೆ ತರುತ್ತಿದ್ರೆ ಅವರ ಪರವಾಗಿ ನಿಲ್ಲಿರಿ. ಈ ದುರ್ಬಲರ ಆತ್ಮಾಭಿಮಾನ ರಕ್ಷಿಸುವವನಿಗೆ ದೇವಿಯ ಪೂರ್ಣ ಆಶೀರ್ವಾದ ಸದಾ ಇರುತ್ತೆ. ಅಹಂಕಾರದ ರಹಿತ ದೀಪಾರಾಧನೆ ಅಂದರೆ ಪ್ರತಿದಿನ ಸಂಜೆ ಮನೆಯಲ್ಲಿ ಪ್ರಶಾಂತವಾಗಿ ಒಂದು ದೀಪವನ್ನು ಹಚ್ಚಿ, ತಾಯಿ, ನನ್ನೊಳಗಿನ ಕೆಟ್ಟ ಅಗ್ನಿಯನ್ನು ಶಮನಗೊಳಿಸಿ ನನ್ನ ಧರ್ಮ ಮತ್ತು ಸಿಂಹಾಸನವನ್ನು ಶಾಶ್ವತವಾಗಿ ರಕ್ಷಿಸು ಎಂದು ನೀವು ಈ ಪ್ರಾರ್ಥನೆಯನ್ನು ದೇವಿಯಲ್ಲಿ ಕೇಳಿಕೊಳ್ಳಿ, ಪ್ರಾರ್ಥಿಸಿ. ಕಪ್ಪು ಪರದೆಯ ಒಂದು ಉರಿಯುವಿಕೆ. ನಿಮ್ಮ ಜೀವನದ ಅತಿ ದೊಡ್ಡ ನಿಗೂಢ ಸತ್ಯ ಬಯಲು. ಓ ಸಿಂಹರಾಶಿಯ ಜಾತಕದವರೇ, ಇದುವರೆಗೆ ನಿಮ್ಮ ಜೀವನದಲ್ಲಿ ಎದುರಾದ ದೊಡ್ಡ ದೊಡ್ಡ ಅಡೆತಡೆಗಳು, ಅಪಪ್ರಚಾರಗಳು ಮತ್ತು ಮೋಸಗಳನ್ನು ನಿಮ್ಮ ಹೊರಗಿನ ಶತ್ರುಗಳು ಮಾಡುತ್ತಿದ್ದಾರೆ ಎಂದು ಭಾವಿಸಿದರೆ ಅದು ಸಂಪೂರ್ಣ ಸತ್ಯವಲ್ಲ. ಜಗನ್ಮಾತೆ ಮಹಾಕಾಳಿಯು ಈಗ ನಿಮ್ಮ ಕಣ್ಣುಗಳ ಮುಂದಿರುವ ಮೋಹದ ಕಪ್ಪು ಪರದೆಯನ್ನು ಸಂಪೂರ್ಣವಾಗಿ ಹರಿದು ಹಾಕುತ್ತಾಳೆ. ನೋಡಿದ್ರಲ್ಲ, ಏನೆಲ್ಲ ಈ ಒಂದು ಆಗಸ್ಟ್ ತಿಂಗಳಿನಲ್ಲಿ ನಿಮಗೆ ತುಂಬಾನೇ ಶುಭ ಫಲಗಳು, ಶುಭ ವಿಚಾರಗಳು ಅನ್ನೋದು ಈಗಾಗಲೇ ನಿಮಗೆ ಗೊತ್ತಾಗಿದೆ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಆದಷ್ಟು ನೀವು ಈ ಬಡಬಗರಿಗೆ ಮತ್ತೆ ಈ ಒಂದು ಪ್ರಾಣಿ ಪಕ್ಷಿಗಳಿಗೆ, ಹಸುಗೆ ಮತ್ತೆ ನಾಯಿಗೆ ಆಹಾರ ನೀರನ್ನ ನೀಡೋದ್ರಿಂದ ತುಂಬಾನೇ ನೀವು ಜೀವನದಲ್ಲಿ ಅಭಿವೃದ್ಧಿ ಹೊಂದ್ತೀರಾ. ಈ ಶನಿ ದೇವರು ಅಂದ್ರೆ ನ್ಯಾಯ ದೇವತೆಯಾದ ಶನಿ ಭಗವಾನರ ಪಾತ್ರಕ್ಕೆ ನೀವು ತುಂಬಾನೇ ಯಾವುದೇ ಒಂದು ಅಷ್ಟಮ ಶನಿ, ಅರ್ಧಾಷ್ಟಮ ಶನಿ, ಸಾಡೆ ಸಾತಿ ಯಾವುದೇ ಒಂದು ಇದ್ರೂ ನೀವು ಅದರಿಂದ ನೀವು ಹೊರ ಬರ್ತೀರಾ. ಈ ಶನಿ ದೇವರ ಪಾತ್ರಕ್ಕೆ ನೀವು ಬದ್ಧರಾಗ್ತೀರಾ. ತುಂಬಾನೇ ಅಭಿವೃದ್ಧಿ ಅನ್ನೋದು ಆಗ್ತಾ ಹೋಗುತ್ತೆ. ಸರ್ವೇ ಜನ ಸುಖಿನೋ ಭವಂತು. ಎಲ್ಲರಿಗೂ ಸಹ ಧನ್ಯವಾದಗಳು.